ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹರಿಣಿ. ಇದು ಭಾನುವಾರದ ವ್ಲಾಗ್ ಆಗಿದೆ, ಬಟ್ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ನಾನು ಒಂದು ವಾರದಿಂದ ಏನಕ್ಕಪ್ಪ ವೀಡಿಯೋಸ್ ಆಗಲಿ ವ್ಲಾಗ್ಸ್ ಆಗಲಿ ಶಾರ್ಟ್ಸ್ಗಾಗಲಿ ಏನು ಮಾಡದೇ ಇರೋದಕ್ಕೆ ನನ್ನ ಮೈದು ಹುಷಾರಿರಲಿಲ್ಲ. ಅವ್ರಿಗೆ ಕೈ ಫ್ರ್ಯಾಕ್ಚರ್ ಆಗಿತ್ತು. ಹಂಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ಕೂಡ ಹಾಗೇ ಲೇಟ್ ಆಗೋಯಿತು ಎಡಿಟ್ ಮಾಡೋದು. ಸೊ ಹಾಗಾಗಿ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಭಾನುವಾರ ಒಂದು ಫಂಕ್ಷನ್ ಇತ್ತು, ನನ್ನ ಫ್ರೆಂಡ್ ಮಗುದು ನಾಮಕರಣ. ಅಲ್ಲಿ ಹೋಗ್ಬೇಕಾಗಿತ್ತು. ಹಾಗಾಗಿ ಬೇಗ ಎದ್ದೋಳೋಣ ಅಂದ್ಕೊಂಡೆ, ಎದ್ದೊಳಕ್ಕಾಗಲಿಲ್ಲ. 7 ಗಂಟೆಗೆ ಎದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಂದ ಬರ್ತಿದ್ರು. ನಾನಿರೋದು ಯಡಿಯೂರಲ್ಲಲ್ವ, ಸೊ ನನ್ನ ಕುಣಿಗಲ್ ದೂರ ಆಗೋಲ್ಲ. ಜಸ್ಟ್ ಒಂದು ಸ್ಟಾಪ್ ಅಷ್ಟೇ, ಒಂದು 10-15 ನಿಮಿಷ ಆಗುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಎದ್ದೋಳೋಣ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಎದ್ದು ನಾನು ಮುಖ ತೊಳ್ಕೊಂಡು ಡೈರೆಕ್ಟ್ ಅಡುಗೆ ಮನೆಗೆ ಬಂದು ನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೆ. ನೀರು ಕಾಯಿಸ್ಕೊಂಡು ಕುಡಿದಾದ್ಮೇಲೆ ನಾನು ಮನೆಯವ್ರಿಗೆಲ್ಲ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಹಸಿ ಹಾಲನ್ನ ನಾನು ತಂದು ಕಾಯಿಸಿಟ್ಕೋತೀನಿ. ಅದ್ರದ್ದು ಕೆನೆನ ಎತ್ಕೊತೀನಿ. ನಾನು ಎತ್ಕೊಂಡು ತುಪ್ಪ ಮಾಡೋದಕ್ಕೋಸ್ಕರ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಆ ತಪ್ಪಲಿ ತುಂಬ ಆದಮೇಲೆ ನಾನು ತುಪ್ಪ ಕಾಯಿಸ್ತೀನಿ. ಇನ್ನೂ ಅದು ಅರ್ಧ ಆಗಿದೆ. ಇನ್ನೂ ಅರ್ಧ ಆದಮೇಲೆ ನಾನು ಅದು ಬೆಣ್ಣೆ ತೆಗೆದು ತುಪ್ಪ ಮಾಡೋದನ್ನು ನಾನು ವಿಡಿಯೋನ ಶೇರ್ ಮಾಡ್ತೀನಿ. ನಮ್ಮ ಮನೆಯವರು ಕೂಡ ಇದ್ದರು. ಅವರು ಎದ್ಮೇಲೆ ಫಸ್ಟು ಅವರು ನೀರು ಕುಡ್ಕೊಂಡ್ರು. ನೀರು ಕುಡ್ದು ಆದಮೇಲೆ ನನ್ನ ಕೇಳ್ತಾಯಿದ್ರು, ಏನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ ಅಂತ. ನನಗೆ ಆಮೇಲೆ ಕೇಳ್ತಿದ್ದೆ ನಾನು ಅವ್ರ ಹತ್ರ, ನನಗೆ ಹೊಸ ಫೋನ್ ಕೊಡಿಸಿ, ನನಗೇನಕ್ಕೆ ಅಂದರೆ ವಿಡಿಯೋ ಮತ್ತು ಶೇರ್ ಮಾಡಿದ್ರೆ ಅಪ್ಲೋಡ್ ಮಾಡಿದ್ರೆ ಬ್ಲರ್ ಬರ್ತಿದೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಬೈತಾಯಿದ್ರು ನನ್ನ ಹತ್ರ ದುಡ್ಡಿಲ್ಲ ಅಂತ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಇಲ್ಲಿ ನಾನು ನಮ್ಮ ಮನೆಯವ್ರಿಗೆ ಅಂತ ಹೇಳಿಬಿಟ್ಟು ಹಾಲು ಕಾಯಿಸಿದ್ದೆ ಅವ್ರಿಗೆ ಮಿಲ್ಕ್ ಶೇಕ್ ಮಾಡಿಕೊಡೋದಕ್ಕೆ. ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಪಿಸ್ತಾ ಅಂಜೂರ ಇದನ್ನೆಲ್ಲ ಹಾಕ್ಬಿಟ್ಟು ನೆನೆಯೋಕೆ ಇಡ್ತೀನಿ. ಹಾಲಲ್ಲೇ ಬಿಸಿ ಹಾಲಿಗೆ ಹಾಕಿ ನೆನೆಯೋಕೆ ಇಡ್ತೀನಿ. ಅದು ಹಾರಿ ಆದಮೇಲೆ ಅದಕ್ಕೆ ಒಂದು ಬಾಳೆಹಣ್ಣು ಹಾಕ್ಬಿಟ್ಟು ರುಬ್ಬಿ ಕೊಡ್ತೀನಿ. ಅದಕ್ಕೂ ಮುಂಚೆ ಅವರು ಎದ್ದಿದ ತಕ್ಷಣ ಒಂಚೂರು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಅವರು ಫಸ್ಟು ಮಾಡೋದೇ ಕೊಬ್ಬರಿ ಎಣ್ಣೆ ಕುಡಿತಾರೆ. ಇಲ್ಲೂ ಅಷ್ಟೇ, ಅವರು ವಿಡಿಯೋ ಮುಂದೆ ಬರೋದಕ್ಕೆ ನಾಚ್ಕೋತಿದ್ರು. ನಾನು ರೇಗಿಸ್ಕೊಂಡು ಮಾತಾಡಿಸ್ತಾ ಇದ್ದೆ. ಹಂಗಾಗಿ ಅವ್ರ ಪಾಡಿಗೆ ಅವರು ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿಬಿಡುತ್ತಲ್ಲ, ಸೊ ಅದನ್ನು ಒಂದು ಸ್ವಲ್ಪ ಮೆಲ್ಟ್ ಮಾಡ್ಕೊತಾ ಇದ್ರು. ನಾನು ಅಷ್ಟರಲ್ಲಿ ಕಾಫಿ ಆಗಿತ್ತು. ಅಮ್ಮಂಗೆ ಕಾಫಿ ಎಲ್ಲ ಮಾಡಿಕೊಟ್ಟು ಸೋಸಿ ಕೊಡ್ತಾಯಿದ್ದೆ. ನನ್ನನ್ನು ಆಮೇಲೆ ಬೈತಾಯಿದ್ರು, ಕಾಫಿ ಕುಡಿಬೇಡ ಅಂತ. ಬಟ್ ನಾನು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ಬಿಡೋದಕ್ಕಾಗ್ತಿಲ್ಲ. ಬಟ್ ಅಷ್ಟೊಂದೇನು ಅಡಿಕ್ಟ್ ಅಲ್ಲ. ಕೆಲವೊಂದು ಸಲ ಕುಡಿಬೇಕು ಅನಿಸುತ್ತೆ. ನಾನು ಕುಡಿದಾಗಲೇ ನಮ್ಮ ಮನೆಯವ್ರು ನೋಡ್ತಾರೆ, ನಾನು ಕುಡಿದೇ ಹೋದಾಗ ನಮ್ಮ ಮನೆಯವ್ರು ನೋಡೋಲ್ಲ. ಅದಕ್ಕೆ ಬೈಸ್ಕೊತಾ ಇರ್ತೀನಿ. ಅದಾದಮೇಲೆ ಅವರು ಮತ್ತು ಬೈತಾನೇ ಇದ್ದರು ನನಗೆ, ಕುಡಿಬೇಡ ಅಂತ ತೋರಿಸ್ಬಿಟ್ಟು ನಾನು ಆಚೆ ಬಂದೆ. ನೆನ್ನೆದು ಅನ್ನ ಉಳ್ಕೊಂಬಿಟ್ಟಿತ್ತು. ಅಂದರೆ ಎಲ್ಲ ನಾವು ಔಟ್ಸೈಡ್ ತಿಂದಿದ್ವಿ, ಮನೇಲಿ ಮಾಡಿರೋದೊಂದು ಚೂರು ಯಾರೂ ಮುಟ್ಟಿರಲಿಲ್ಲ. ಅನ್ನ ಉಳ್ಕೊಂಡಿತ್ತಲ್ಲ, ಏನು ಮಾಡೋದು ಅಂತ ಹೇಳಿಬಿಟ್ಟು ಸರಿ ಆಯಿತು ಅನ್ನ ಒಗ್ಗರಣೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು 3 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಕೂಡ ಕಟ್ ಮಾಡಿಟ್ಕೊಂಡೆ. ಆಮೇಲೆ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕಿ ಸಾಸಿವೆ, ಕಡಲೆ ಬೀಜನ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಆಮೇಲೆ ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಫುಲ್ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಅದಕ್ಕೆ ರೈಸ್ ಹಾಕ್ತೆ. ನೈಟ್ ಮಾಡಿರೋದು ರೈಸ್ ಹಾಕಿ ಅದಕ್ಕೆ ನಿಂಬೆಹಣ್ಣು ಹುಳಿ ಬಿಟ್ಟುಬಿಟ್ಟು ನಾನು ಮನೆಯವ್ರಿಗೆಲ್ಲ ನಾಷ್ಟ ಪ್ರಿಪೇರ್ ಮಾಡಿದೆ. ಅದಾದಮೇಲೆ ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಾನು ಇಲ್ಲಿ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೇನು ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಸೀರೆ ಉಟ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಅಂದರೆ ವೆಸ್ಟರ್ನ್ ವೇರ್ಗಿಂತ ನನಗೆ ಟ್ರೆಡಿಷ್ನಲ್ ವೇರು ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಸೀರೆ ಎಲ್ಲಾದರೂ ಉಟ್ಕೊಂಡು ಹೋಗಬೇಕು ಅಂದರೆ ನಂಗೆ ತುಂಬ ಇಷ್ಟ. ಇಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ನಾನು ಅರ್ಧದಿಂದ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಬಿಫೋರ್ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸ್ವಲ್ಪ ಯಾರೋ ಕಾಲ್ ಮಾಡಿದ್ರು, ಅಲ್ಲಿ ಮಾತಾಡಿಕೊಂಡು ಹಾಗೆ ರೆಡಿ ಆಗ್ತಾಯಿದ್ದೆ. ಅದಾದಮೇಲೆ ಕಟ್ ಮಾಡಿ ಆದಮೇಲೆ ನಾನು ಇನ್ನು ಅರ್ಧ ವೀಡಿಯೋಸು ಸ್ಟಾರ್ಟ್ ಮಾಡಿದೆ. ಮೊದಲು ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಾದಮೇಲೆ ಲ್ಯಾಕ್ಮಿದು ಪ್ರೈಮರ್ ಯೂಸ್ ಮಾಡ್ತೀನಿ, ಎಲ್ಲಾದರೂ ಹೋಗಿ ಬಂದರೆ ಮಾತ್ರ. ಪ್ರೈಮರ್ ಹಾಕಿ ಆದಮೇಲೆ ನಾನು ಪಾಂಡ್ಸ್ BB ಕ್ರೀಮ್ ಮತ್ತು ಒಂಚೂರು ಫೇರ್ ಆ್ಯಂಡ್ ಲವ್ಲಿನ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ಲ್ಯಾಕ್ಮಿ ರೋಸ್ ಪೌಡರ್ ಯೂಸ್ ಮಾಡ್ತೀನಿ. ಲ್ಯಾಕ್ಮಿ ರೋಸ್ ಪೌಡರ್ ಯೂಸ್ ಮಾಡಿ ಆದಮೇಲೆ ಇವತ್ತು ನಾನು ನಾರ್ಮಲಾಗಿ ಕಾಜಲ್ ಯೂಸ್ ಮಾಡಲ್ಲ, ಅಂದರೆ ಬಿಟ್ಬಿಟ್ಟಿದ್ದೆ.
ಬಟ್ ಇವತ್ತು ಹಾಕಬೇಕು ಅಂತ ಹಾಕ್ಕೊಂಡೆ, ಅನ್ನಿಸ್ತು ಅಂತ ಹಾಕ್ಕೊಂಡೆ, ಬಟ್ ಕಣ್ಣೆಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು, ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅದಾಯಿತು, ಅದು ಸೆಟ್ ಆಗಲಿ ಅಂತ ಹೇಳ್ಬಿಟ್ಟು ಲಿಪ್ ಬಾಮ್ ಹಾಕ್ಕೊಂಡೆ. ಲಿಪ್ಸ್ಟಿಕ್ ಆಗೋಕ್ಕೂ ಮುಂಚೆ ಲಿಪ್ ಬಾಮ್ ಹಾಕ್ತೀನಿ. ಅದಾದಮೇಲೆ ಇದು ನನಗೆ ಫೇವ್ರೆಟ್ ಲಿಪ್ಸ್ಟಿಕ್ಕು, ಹುಡುಕಿ ತೊಗೊಂಡಿದ್ದೀನಿ ಆ ಕಲರ್ ನಂಗೆ ಸಿಗದೆ ಹೋಗಿರೋದಕ್ಕೆ. ಅದಾದಮೇಲೆ ಮಸ್ಕಾರ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ. ಓನರ್ ಆಂಟಿ ಬಂದರು, ಅವ್ರು ಮಾತಾಡಿಸ್ತಾಯಿದ್ರು. ಸೊ ಮಾತಾಡ್ಕೊಂಡು ಹಂಗೆ ರೆಡಿ ಆಗ್ತಾಯಿದ್ದೆ. ರೆಡಿ ಆಗಾದಮೇಲೆ ನಂದು ಹೇರ್ ನಾರ್ಮಲಾಗಿ ಅಷ್ಟು ಚೆನ್ನಾಗಿಲ್ಲ, ಓಕೆ ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೆ ಹೇರ್ ಸಿರಮ್ ಅಪ್ಲೈ ಮಾಡಿ ಒಂದು ಸ್ವಲ್ಪ ಕೂದಲನ್ನ ಸ್ಟ್ರೈಟ್ಲಿಂಗ್ ಮಾಡಿಕೊಂಡೆ. ಅದ್ರದ್ದು ಕ್ಲಿಪ್ಪಿಂಗ್ಸ್ ನಾನು ತಗೊಳ್ಳಿಲ್ಲ. ಸ್ಟ್ರೈಟ್ಲಿಂಗ್ ಆದಮೇಲೆ ನಾನು ಏನು ಬೇಡ, ಬೇರೆ ಥರ ಹೇರ್ ಸ್ಟೈಲ್ ಮಾಡೋದಕ್ಕೇನು ಇಷ್ಟ ಆಗಲಿಲ್ಲ. ಸೊ ಒಂದು ಸ್ವಲ್ಪ ಕೂದಲೆತ್ತಿ ಕ್ಲಿಪ್ ಹಾಕ್ತೆ ಅಷ್ಟೇ, ಸಾಕು ಅಂತ. ಅದೇ ಚೆನ್ನಾಗಿ ಕಾಣಿಸ್ತಿತ್ತು. ಇಷ್ಟು ಚೆನ್ನಾಗಿ ರೆಡಿ ಆದ್ರೂ ಏನೋ ಒಂಥರ ಮಿಸ್ ಅನ್ನಿಸ್ತಿತ್ತು. ಅದು ಅರಿಶಿನ ಕುಂಕುಮನೇ. ಅದು ಇಟ್ಕೊಂಡ್ಮೇಲೆ ನೋಡೋ ಲುಕ್ಕೇ ಬೇರೆ ಆಗೋಯ್ತು. ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನೇ ಇಷ್ಟ ಆದೆ ಇವತ್ತು. ಸರಿ ಆಯಿತು, ಅರಿಶಿನ ಕುಂಕುಮ ಇಟ್ಕೊಂಡು ನಾನು ರೆಡಿ ಆದೆ. ಅಷ್ಟರಲ್ಲಿ ನನ್ನ ತಂಗಿನೂ ಸೈಡಲ್ಲಿ ರೆಡಿ ಆಗ್ತಿದ್ಲು, ಅವಳು ಕೂಡ ನನ್ನ ಜೊತೆ ಬರ್ತೀನಿ ಅಂತ ಹೇಳಿ ಬಂದಿದ್ಲು. ಅಲ್ಲಿಗೆ ಹೋದ್ಮೇಲೆ ವೀಡಿಯೋಸ್ ಮಾಡಿಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ಲು, ಏನೂ ಮಾಡಿಕೊಡ್ಲಿಲ್ಲ ಅವಳಲ್ಲಿ. ಸರಿ ಆಯಿತು. ಅಲ್ಲಿರೋ ಜನನ ನೋಡಿ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಹೆಂಗೆ ಮಾಡ್ಕೊಳ್ಳಿ, ಅವ್ರ ಮುಂದೆ ಹೇಗೆ ಮಾಡ್ಕೊಳ್ಳಿ ಅಂತ ನಾಚ್ಕೊಂಡೇ ಬರ್ತಾಯಿದ್ದೆ. ಹೇಗೋ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡು ನನ್ನ ಫ್ರೆಂಡ್ಸ್ ಧೈರ್ಯ ಕೊಡ್ತಿದ್ರು, ಮಾಡು ಅಂತ ಮಾಡ್ತಿದ್ದೆ. ಸಿಂಪಲಾಗಿ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಮಾಂಗಲ್ಯ ಚೈನ್ ಮೇಲೆ ಒಂದು ಚಿಕ್ಕದು ಗೋಲ್ಡ್ ಇಯರಿಂಗ್ಸ್ ಹಾಕ್ಕೊಂಡೆ. ಸೊ ನಾನು ಇಲ್ಲಿಂದ ಹೋಗಿದ ತಕ್ಷಣ ಬಸ್ ಸಿಕ್ತು ನನಗೆ. ಬಸ್ ಸ್ಟಾಪಲ್ಲಿ ಹೋಗ್ತಾ ನಾನು ಹೂವು ತೊಗೊಂಡು ಆಮೇಲೆ ಬಸ್ ಹತ್ತಿದೆ. ಆಮೇಲೆ ಅಲ್ಲಿ ಕುಣಿಗಲ್ ನಿಲ್ಸಾದ್ಮೇಲೆ ಅಲ್ಲಿಂದ ಆಟೋದಲ್ಲಿ ಹೋದೆ. ನೋಡ್ತಿರ್ಬೋದು. ಇರ್ಬೇಕಾದ್ರೆ ಎಷ್ಟು ಫೋಟೋಸ್ ತಕ್ಕೋತಾ ಇವಾಗ ಅದೆಲ್ಲ ಬೇಜಾರಾಗ್ತಿರ್ಲಿಲ್ಲ. ಈಗ 5 ಫೋಟೋ ತೆಗೆಸ್ಕೊಂಡಿದ್ದೀರಾ? ಸ್ಟಾರ್ಟ್ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅರಿಣಿಗೋಟ ಇದನ್ನೆಲ್ಲ ಎಡಿಟ್ ಕ್ರಾಪ್ ಮಾಡ್ಕೋ. ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಷ್ಟೇ, ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ನಾವು ಆಲ್ರೆಡಿ ಒಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿದ್ವಿ. ಆಮೇಲೆ ಅವರು ರೆಡಿಯಾಗಿ ಪಾಪುದು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಸರಿ ನಾನು ನನ್ನ ಫ್ರೆಂಡ್ಸ್ ಫೋಟೋಸ್ ತಗೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಸ್ಟೇಜ್ ಮೇಲೆ ಹೋದ್ವಿ. ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಫಂಕ್ಷನ್ ನಡೀತಿರೋದು ನನ್ನ ಫ್ರೆಂಡ್ದು, ಅವಳ ಹೆಸರು ರೂಪಾ ಅಂತ. ಅವ್ರ ಅಮ್ಮ ಸಿಕ್ಕಿದ್ರು, ಅವ್ರ ಅಮ್ಮ ಮಾತಾಡಿಸ್ತಿದ್ರು ಸೈಡಿಂದ ನಿಂತ್ಕೊಂಡು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ಫೋಟೋಸ್ ತಕ್ಕೊಂಡು ಊಟಕ್ಕೆ ಬಂದ್ವಿ. ಊಟ ನಾವು ವೆಜ್ ತಿಂದ್ವಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಭಾನುವಾರ ನಾಗರು ಮಾಡಬೇಕಿತ್ತು, ಹಾಗಾಗಿ ನಾನು ವೆಜ್ ತಿನ್ಕೊಂಡೋದೆ. ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರೋಡಿಂದ ಕಾರ್ನರ್ಗೆ ಬಂದ್ವಿ. ಅಷ್ಟರಲ್ಲಿ ಯಾವುದೋ ಒಂದು ಕಾರ್ ಬಂತು. ಆ ಅಂಕಲ್ ಹತ್ರ ಡ್ರಾಪ್ ಕೇಳಿಕೊಂಡು ಕುಣಿಗಲ್ವರೆಗೂ ಹೋದ್ವಿ. ಪಾಪ ಬೇಜಾರು ಮಾಡ್ಕೊಳ್ದಂಗೆ ಡ್ರಾಪ್ ಕೊಟ್ಟರು. ಕ್ಯಾಮ್ರಾ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ನಾನು ಹೇಳಿ ಮರ್ತೋದೆ. ಹೇಗೆ ಅನಿಸ್ತಿದೆ ಅಂತ ಕೇಳಿ ನಾನೇ ಇಲ್ಲ, ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು. ಹೆಂಗಿತ್ತು ಇವತ್ತಿನ ದಿನ? ಇವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಸಿಕ್ಕಿ ತುಂಬ ದಿನಗಳೇ ಅಂದರೆ ತಿಂಗಳೇ ಆಗೋಯ್ತಲ್ಲ, ವರ್ಷ ಏನಿಲ್ಲ, ವರ್ಷಗಳೇ ಆಗೋಯ್ತು. ಅವಳದು ಸೀಮಂತಕ್ಕೆ ಬಿಟ್ಟರೆ ಇವಾಗ ಅವಳ ಮಗು ನಾಮಕರಣಕ್ಕೆ ಎಲ್ಲ ಸೇರ್ಕೊಂಡಿರೋದು. ನಾನು ಯೂಟ್ಯೂಬ್ ಚಾನಲ್ ಒಳಗಡೆ ಯಾವುದೇ ವೀಡಿಯೋಸ್ ತೊಗೊಳಕ್ಕಾಗಿಲ್ಲ, ಅಂದರೆ ಪಾಪು ಜೊತೆ ಯಾವುದೇ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಾನು ಅದನ್ನು ವೀಡಿಯೋನೋ ಫೋಟೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಸರಿ, ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯ? ಏನು ಹೇಳಲ್ಲ, ಈಗ ಸುದ್ದಿಗೆ ಏನು ಹೇಳಲ್ಲ. ಚೆನ್ನಾಗಿ ಬರ್ತಿದೆ, ಮುಂದಕ್ಕೂ ಚೆನ್ನಾಗಿ ಬರಲಿ. ಒಳ್ಳೆ ಕಂಟೆಂಟ್ ಕೊಡು, ಒಳ್ಳೆ ಕಂಟೆಂಟ್ ಕೊಡು. ಕೇಳು, ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅವ್ರು ಕೇಳೋ ಕಮೆಂಟ್ಸ್ ಮಾಡೋ ರೀತಿ ನೀನು ಅದೇ ರೀತಿ ವೀಡಿಯೋ ಮಾಡ್ಕೊಂಡು ಹೋಗು. ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಲಿ, ಹಿಂಗೆ ಜಾಸ್ತಿ ಶೇರ್ ಆಗಲಿ, ಕಮೆಂಟ್ಸ್ ಆದಷ್ಟು ಬೇಗ 100K ಆಗಲಿ. ಅವಾಗ ಒಂದೊಳ್ಳೆ ಪಾರ್ಟಿ ಕರಿ ನೀನು. ಎಲ್ಲರೂ ಇಲ್ಲಿರೋರು ಎಲ್ಲರೂ ಬರ್ತೀವಿ, ಎಲ್ಲ ಒಳ್ಳೇದಾಗಲಿ ಅಷ್ಟೇ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್, ಕಮೆಂಟ್. ನಾನು ಲಾಸ್ಟ್ 8 ಇಯರ್ಸಿಂದ ಫ್ರೆಂಡ್ಸು. ಓಕೆ ಗೈಸ್, ಇವಳು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಅದ್ರ ಬಗ್ಗೆ ಅವ್ರ ತಂಗಿ ಏನು ಹೇಳ್ತಾಳೆ, ಅವಳ ಒಪಿನಿಯನ್ ಕೇಳೋಣ. ಎಲ್ಲ ಪರವಾಗಿಲ್ಲ, ದ್ರಾಕ್ಷ ನಿನಗೇನು ಅನಿಸುತ್ತೆ ನಿಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಬಗ್ಗೆ? ಏನು ಅನಿಸುತ್ತೆ ನಿನಗೇನು ಅನಿಸುತ್ತೆ ಯೂಟ್ಯೂಬ್, ನಿಮ್ಮ ಅಕ್ಕನ ಹೊಸ ಯೂಟ್ಯೂಬ್ ಚಾನಲ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು?
ಏನೋ ಮಾಡ್ತಿದ್ದಾಳೆ ಅಕ್ಕ, ಮಾಡಲಿ. ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು. ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾಳೆ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ ಕಮೆಂಟ್ ಮಾಡಿ. ನನ್ನ ಫೋನಲ್ಲೇ ವಿಡಿಯೋ ಮಾಡೋದು ಗೈಸ್. ಅವಳದೇನು ಇಲ್ಲ, ಎಲ್ಲ ನಂದೇ ಕೊಡುಗೆ. ಇವಳದೇ ತುಂಬ ದೊಡ್ಡ ಕೊಡುಗೆ ಇವಳದೇ. ಸುಳ್ಳು, ದೇವ್ರ ಮೇಲೆ ಅಡಗು ಎಡಿಟಿಂಗ್ ಎಲ್ಲ ನಾನೇ ಮಾಡ್ಕೊಳ್ಳೋದು. ಇವಳು ಏನು ಮಾಡಲ್ಲ, ಫೋನ್ ಒಂದು ಕೊಡ್ತಾಳೆ, ಅದೇ ಒಂದು ದೊಡ್ಡ ಗಿಫ್ಟ್. ಸಾರಿ, ದೊಡ್ಡ ಹೆಲ್ಪ್ ಅದು ಅಷ್ಟೇ. ಅಕ್ಕ ಇನ್ನೇನಕ್ಕ ಮಾಡಬೇಕು? ಬಂದು ಖಾಲಿ ಬಿಡಪ್ಪೆ ಕೊಡ್ಬೇಕು, ಎಡಿಟಿಂಗ್ ಮಾಡ್ತೀನಿ ಅಂತ. ಫೋನ್ ಇದೆ ಹಾಕ್ತೀನಿ ಬಾ. ನಿಮ್ಮ ಅಭಿಪ್ರಾಯ ಹೇಳಿ ಭಾವನಾ ಅವರೇ. ಅವು ಅರಿಣಿ ಅವರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಎಲ್ಲರೂ ಬೇರೆ ಡಿಫ್ರೆನ್ಸ್, ಸಮಥಿಂಗ್ ಡಿಫ್ರೆಂಟ್ ಹೊಸದಾಗಿ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅರಿಣಿ ಗೌಡ ಯೂಟ್ಯೂಬ್ ಚಾನಲ್. ಒಳ್ಳೇದಾಗಲಿ. ಕೀರ್ತನ ಅವರೇ, ನಿಮ್ಮ ಅಭಿಪ್ರಾಯ ಹೇಳು. ಏನಿಲ್ಲ, ಹೊಸ ಪ್ರತಿಭೆಗಳನ್ನ ಬೆಳೆಸಿ ಉಳಿಸಿ ಯಾವ್ಯಾವ ಥರ ಕಂಟೆಂಟ್ ಬೇಕು ಎಲ್ಲ ಕೇಳಿ ಮಾಡ್ತಾರೆ. ಆಲ್ ದ ಬೆಸ್ಟ್ ಅರಿಣಿ ಅಕ್ಕ. ಅವಳ ಕಡೆಯಿಂದಲೇ ಥಮ್ಸ್ ಅಪ್ ಸಿಕ್ಕಿದೆ, ಮಾಡ್ತೀನಿ ಅಂತ ಹೇಳ್ತಾಳೆ. ಓಕೆನಾ ಅರಿಣಿ? ಓಕೆ ಥ್ಯಾಂಕ್ ಯು. ಸೊ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ, ಒಳ್ಳೆಯದಾಗಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅರಿಣಿ ಗೌಡ ಯೂಟ್ಯೂಬ್ ಚಾನಲ್. ಓಕೆನಾ? ಬಾಯ್ ಬಾಯ್. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಬಂದು ನಾನು ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ನಾನು ನಮ್ಮೂರು ಕೊಡವತ್ತಿಗೆ ಬಂದೆ. ಅಲ್ಲಿ ಹೇಳಿದರು, ನಾನು ಆವಾಗಲೇ ಹೇಳಿದ್ದೆ ನಾವಿವತ್ತು ನಾಗರ ಮಾಡ್ತಿದ್ದೀವಿ, ನಾಗರಪ್ಪ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇನ್ನೊಂದು ಸಲ ಸ್ನಾನ ಮಾಡ್ಕೊಂಡು ಬಂದು ನಾನು ಊರಿಗೆ ಬಂದೆ. ಊರಿಗೆ ಬರೋ ಅಷ್ಟರಲ್ಲಿ ಪಾಪ ನಮ್ಮ ಅತ್ತೆ ಎಲ್ಲ ಕೆಲಸ ಮಾಡ್ಕೊಂಡಿದ್ರು. ಅವ್ರು ಮೊದಲೇ ಹೇಳಿದರು, ಆರಾಮಾಗಿ ಹೋಗಿ ಬಾರವ, ನಾನು ಮಾಡ್ಕೊತೀನಿ, ಬಟ್ ಒಂದು ಸ್ವಲ್ಪ ಬೇಗ ಬಾ, ನಾಗರ ಮಾಡಬೇಕು ಅಂತ. ಸರಿ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟೇ ಆಗೋಯ್ತು. ಫ್ರೆಂಡ್ಸ್ ಜೊತೆ ಸೇರಿಕೊಂಡ್ರೆ ಗೊತ್ತಲ್ಲ, ಲೇಟ್ ಆಗೇ ಆಗುತ್ತೆ. ನಮ್ಮ ಅತ್ತೆ ಪಾಪ ಆ ಥರ ಎಲ್ಲ ತುಂಬ ಒಳ್ಳೆಯವರು, ನನಗೋಸ್ಕರ ಕಾದಿರಲಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ರು. ಅದಾದಮೇಲೆ ಸರಿ ಆಯಿತು ಅಂತ ಹೇಳಿ ಮುಗಿಸ್ಕೊಂಡು ಇವ್ರು ಅರಿಣಿ ಅವ್ರ ಅತ್ತೆ. ನೋಡ್ಕೊಬಿಡಿ, ರೆಡಿ ಆಗತ್ತೆ ನೀವು. ನಮ್ಮ ಅತ್ತೆ ಅಂತೂ ತುಂಬಾ ಒಳ್ಳೆಯವರು. ಇದು ಬಂದು ಭಾನುವಾರದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.